ನಮಸ್ಕಾರ ಫ್ರೆಂಡ್ಸ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಒಂದು ಹೊಸ ವೇಕೆನ್ಸಿ ಹೊರಡಿಸಿದೆ. ಇದರಲ್ಲಿ ಪೋಸ್ಟ್ ಎಷ್ಟಿದೆ, ಸ್ಯಾಲ್ರಿ ಏನು, ಕ್ವಾಲಿಫಿಕೇಷನ್ ಏನು ಬೇಕು, ಅದರ ನಂತರ ಏಜ್ ಲಿಮಿಟ್ ಎಷ್ಟಿದೆ, ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಡೇಟ್ ಏನು, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನು, ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಮತ್ತು ನೀವು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು, ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹುದ್ದೆಯ ಹೆಸರು ಬಂದ್ಬಿಟ್ಟು ಸಹಾಯಕ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು ಅಂದರೆ ADPM ಅಂತ. ಇದರಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡ್ಬೋದು, ಕೇವಲ ಒಂದು ಮಾತ್ರ ಇದೆ. ಅಂದರೆ ಈ ಒಂದು ಸಹಾಯಕ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ ಕೇವಲ ಒಂದು ಪೋಸ್ಟ್ ಮಾತ್ರ ಖಾಲಿ ಇದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಈ ಒಂದು ಪೋಸ್ಟಿಗೆ ನೀವು ಅಪ್ಲೈ ಮಾಡ್ಬೋದು. ಕನಿಷ್ಠ ವಿದ್ಯಾರ್ಥಿ ನೋಡ್ಬೋದು, ಇಲ್ಲಿ ನಿಮಗೆ BE ಅಥವಾ MCA ಅಥವಾ BCA ನೀವು ಎಜುಕೇಷನ್ ಮುಗಿಸಿರಬೇಕು. ಅದಾದ ನಂತರ ವಯೋಮಿತಿ ನೋಡಿ, ನೀವು 21ರಿಂದ 40 ವರ್ಷ ತನಕ ನಿಮ್ಮ ಒಂದು ವಯೋಮಿತಿ ಸಡಿಲಿಕೆ ಇದೆ. ಇದಾದ ನಂತರ ಅನುಭವ, ಇಲ್ಲಿ ನೀವು ನೋಡ್ಬೋದು ಸಂಬಂಧಿತ ಕ್ಷೇತ್ರದಲ್ಲಿ 3 ವರ್ಷಗಳು, ಅಂದರೆ ನಿಮಗೆ 3 ವರ್ಷದ ಅನುಭವ ಕಡ್ಡಾಯವಾಗಿ ಇರಲೇಬೇಕು. ಇದಾದ ನಂತರ ನಿಮ್ಮ ಒಂದು ಸ್ಯಾಲ್ರಿ ಸಂಭಾವನೆ ನೋಡಿ, ನಿಮ್ಮ ಒಂದು ಸ್ಯಾಲ್ರಿ 30,000 ರೂಪಾಯಿ ಪರ್ ಮಂತ್ ಇರುತ್ತೆ. ಅದಾದ ನಂತರ ಅರ್ಜಿ ಸ್ವೀಕರಿಸುವ ದಿನಾಂಕ ಇಲ್ಲಿ ನೋಡಿ 5/12/2025ರಿಂದ 20/12/2025 ತನಕ ನೀವು ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ. ಇದಾದ ನಂತರ ಅಭ್ಯರ್ಥಿಗಳ ಅರ್ಜಿ ನಮೂನೆ ದೊರೆಯುವ ಸ್ಥಳ ಮತ್ತು ಸಮಯ ಇಲ್ಲಿ ನೋಡಿ. ಇಲ್ಲಿ ಅಭಿವೃದ್ಧಿ ಶಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಪಂಚಾಯತ್ ಕಚೇರಿ, ಕೊಟ್ಟಾರ, ಮಂಗಳೂರು. ಕಚೇರಿ ಕೆಲಸದ ದಿನಗಳಂದು ಬೆಳಗ್ಗೆ 10ರಿಂದ ಸಂಜೆ 5:30ರವರೆಗೆ ನೀವು ಅಲ್ಲಿ ಅರ್ಜಿಗಳನ್ನು ಕೊಡಬೇಕು. ನೋಡಿ, ಇದಕ್ಕೆ ಯಾವ ರೀತಿ ನೀವು ಅರ್ಜಿ ಇಲ್ಲಿ ನೀವು ಆನ್ಲೈನ್ ಮುಖಾಂತರ ಹಾಕೋದಕ್ಕೆ ಅವಕಾಶ ಇಲ್ಲ, ಜಸ್ಟ್ ಆಫ್ಲೈನ್ ಇರುತ್ತೆ. ಅಂದರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋ ಈ ಒಂದು ಕಚೇರಿಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು. ಅದನ್ನು ನಾನು ಮುಂದೆ ತಿಳಿಸ್ತೀನಿ, ನೋಡ್ಬೋದು ನೀವು ಇಲ್ಲಿ ನೋಡಿ. ಅರ್ಜಿ ಸಲ್ಲಿಸುವುದು ಹೇಗೆ ನೋಡಿ, ಇದು ಅರ್ಜಿ ಆನ್ಲೈನ್ ಮುಖಾಂತರ ಹಾಕೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ನೋಡ್ಬೋದು ಆಫ್ಲೈನ್ ಮಾಡಿದೆ, ಇಲ್ಲಿ ನೀವು ನೋಡ್ಬೋದು. ಇದಕ್ಕೆ ಆನ್ಲೈನ್ ಅರ್ಜಿ ಇಲ್ಲ, ನೀವು ನೇರವಾಗಿ ಕಚೇರಿಗೆ ಹೋಗಿ ಅರ್ಜಿ ಕೊಡಬೇಕು. ನೋಡಿ, ಇಲ್ಲಿ ನೋಡ್ಬೋದು ಮಂಗಳೂರಿನ ಕೊಟ್ಟಾದಲ್ಲಿರುವ ಜಿಲ್ಲಾ ಪಂಚಾಯತ್ ಕಚೇರಿಯ ಅಭಿವೃದ್ಧಿ ಶಾಖೆಗೆ ಹೋಗಿ ಅಲ್ಲಿ ಅರ್ಜಿ ನಮೂನೆ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಪಡೆದು ಭರ್ತಿ ಮಾಡಬೇಕು. ಇದಾದ ನಂತರ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮತ್ತು ನಿಮ್ಮ ಅನುಭವದ ಪತ್ರ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಲೆಟರ್ ಜೆರಾಕ್ಸ್ ಮಾಡಿಸಿ ಅದನ್ನು ಎಲ್ಲ ಒಂದು ಸೆಟ್ ಮಾಡಿ ನೀವು ಆ ಒಂದು ಕಚೇರಿಯಲ್ಲಿ ಸಬ್ಮಿಟ್ ಮಾಡಬೇಕು. ಅದಾದ ನಂತರ ಇದೊಂದು ಅಡ್ರೆಸ್ ಕೊಟ್ಟಿದ್ದಾರೆ, ನೀವು ಅಲ್ಲಿ ಹೋಗಿ ಯಾವ ರೀತಿ ರೀಚ್ ಆಗಬೇಕು ಅಂತ ಇಲ್ಲಿ ನೋಡ್ಬೋದು. ವಿಳಾಸ ಅಭಿವೃದ್ಧಿ ಶಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಚೇರಿ, ಕೊಟ್ಟಾರ, ಅಶೋಕನಗರ ಅಂಚೆ ಅಂದರೆ ಅಶೋಕನಗರ ಅಂಚೆ ಇದೆ, ಮಂಗಳೂರು 575006. ಈ ಒಂದು ಅಡ್ರೆಸ್ಗೆ ನೀವು ಹೋಗಿ ಆಫ್ಲೈನ್ ಮೂಲಕ ನೀವು ಅಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು ಎಲ್ಲವನ್ನು ಜೆರಾಕ್ಸ್ ಮಾಡಿ ನೀವು ಅಲ್ಲಿ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ನೀವು ಅಪ್ಲೈ ಮಾಡ್ಬೋದು. ಸೊ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.